ಪರವಾಗಿಲ್ಲ ಪರವಾಗಿಲ್ಲ, ಬನ್ನಿ ಒಳಗೆ. ಇದು ನಿಮಗೆ ಮನೆ ಇರ್ಬೋದು, ನಮಗ್ ಮಾತ್ರ ದೇವಸ್ಥಾನ. ಬನ್ನಿ ಬನ್ನಿ ಬನ್ನಿ. ಆಗ್ಲಿ. ಬಾಬಾ ಬಾಬಾ, ಇವ್ರು ಯಾರೋ ನಿಮ್ಮ ಹತ್ರ ಮಾತಾಡಕ್ಕೆ ತುಂಬಾ ದೂರದಿಂದ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೇಳಿ, ಯಾರು ನೀವು? ಎಲ್ಲಿಂದ ಬರ್ತಿದ್ದೀರಿ? ದೇವಿಪುರ. ದೇವಿಪುರನ? ಆ ಹೆಸರು ನಾವು ಕೇಳೇ ಇಲ್ವಲ್ಲ. ಆ ಊರಿಗೂ ನಮಗೂ ಏನ್ ಸಂಬಂಧ? ನಿಮ್ದು ಆ ಊರೇನಮ್ಮ? ಇಲ್ವಲ್ಲ, ನಾವು ಬುದ್ಧಿ ಬಂದಾಗಿಂದ ಇಲ್ಲೇ ಇರೋದು. ನಿಮ್ಮ ಪೂರ್ವಿಕರದ್ದು ಅದೇ ಊರಮ್ಮ. ಏನಣ್ಣ ಇವ್ರು ಹೇಳ್ತಿರೋದು? ಹೌದಮ್ಮ, ಇವತ್ತಿಗೂ ನಿಮಗೆ ಸಂಬಂಧಪಟ್ಟ ಆಸ್ತಿ ಎಲ್ಲ ಹಾಗೇ ಇದೆ. ಆದ್ರೆ ನೀವೇನ್ ಹೇಳ್ತಿದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ನಾನ್ ಹೇಳ್ತೀನಿ. ನಲವತ್ತೇಳು ವರ್ಷದ ಹಿಂದೆ ಎಲ್ಲ ಬಿಟ್ಟು ಉಟ್ಟು ಬಟ್ಟೆಲೆ ಆ ಊರ್ ಬಿಟ್ಟು ಬಂದಿರೋ ನಮ್ಮ ಹತ್ರ ಇವಾಗ ಏನಂತ ಕೆಲಸ ಇದೆ? ಇವಾಗ ಯಾಕೆ ಬಂದಿದ್ದೀರಾ? ಊರಲ್ಲಿ ಅಮ್ಮನವ್ರ ಗುಡಿ ಧ್ವಜಸ್ತಂಭ ಬಿದ್ದೋಯ್ತಮ್ಮ, ಪುನರ್ ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಅಂದ್ರೆ ಮುಂದೆ ಆಗೋ ಅನರ್ಥಕ್ಕೆ ಇದು ಸೂಚನೆನಾ? ನಿಜನಮ್ಮ, ಊರವರೆಲ್ಲ ದೇಣಿಗೆ ಕೊಟ್ಟರು ಕೆಲಸ ಮುಗ್ದು ಹೋಗುತ್ತೆ. ಆದರೆ ಆ ಗುಡಿ ಧರ್ಮದರ್ಶಿಗಳು ನೀವು. ಗುಡಿಗೆ ಊರಿಗೆ ಎಷ್ಟೋ ಕೊಟ್ಟಿರೋ ಪುಣ್ಯಾತ್ಮರು. ಹಾಗಾಗಿ ಆ ಶುಭ ಕಾರ್ಯನ ನಿಮ್ಮ ಕೈಲೇ ನಡೆಸಬೇಕು ಅಂತ ಬಂದಿದ್ದೀವಿ. ಶಾಪಕ್ಕೆ ನಾಂದಿ ಆಗಿರೋ ಜಾಗದಿಂದ ಕರೆ ಬಂದಿದೆ ಅಂದ್ರೆ ಈ ಕುಟುಂಬನ ಮತ್ತೆ ಊರಿಗೆ ಕರ್ಸ್ಕೋಬೇಕು ಅಂತ ನೋಡ್ತಿದ್ಯಾ? ಈ ಮನೆಗೆ ಹಿರಿಯರ ಹಾಗಿದ್ದೀರಿ, ನೀವೇನ್ ಹೇಳ್ತೀರಿ? ಕಷ್ಟಪಟ್ಟು ಬಂದಿದ್ದೀರಾ, ನಾವೆಲ್ಲಿಗೂ ಬರೋದಿಲ್ಲ, ನೀವು ಹೊರಡಿ. ಇದೇನಮ್ಮ, ಇದು ದೈವ ಕಾರ್ಯ, ನೀವ್ ಆಗಲ್ಲ ಅನ್ನೋ ನಂಬಿಕೆಯಿಂದನೇ ಬಂದಿದ್ದೀವಿ. ಯಾವ ಕಾರ್ಯ ಆದ್ರೂ ಸರಿ, ಮತ್ತೆ ನಮ್ಮ ಕುಟುಂಬದವರು ಆ ಊರಿಗೆ ಕಾಲಿಡೋದಿಲ್ಲ. ಅಂಥದ್ದೇನಾಗಿದೆ ಆ ಊರಲ್ಲಿ? ಈ ಮುದುಕಿ ಇಷ್ಟು ಗಟ್ಟಿಯಾಗಿ ಹೇಳ್ತಾ ಇದ್ದಾಳೆ. ನೀವು ಬರ್ತೀರಾ ಅಂತ ಊರವರೆಲ್ಲ ಕಾಯ್ತಾ ಇರ್ತಾರಮ್ಮ. ನಾವ್ ಯಾರನ್ನೂ ನೋಡ್ಬೇಕಾಗಿಲ್ಲ, ನಮ್ಗೆ ಆ ಊರಲ್ಲಿ ಯಾವ ಸಂಬಂಧನೂ ಇಲ್ಲ. ಊರ್ ನಿಮ್ಗೆ ಬೇಡದೇ ಇರ್ಬೋದು, ಆದ್ರೆ ಊರ್ಗೆ ನಿಮ್ ಅಗತ್ಯ ಇದೆಯಮ್ಮ. ಧ್ವಜಸ್ತಂಭ ಇಲ್ದಿರೋ ಗುಡಿ ಊರ್ಗೆ ಅನಿಷ್ಟ ಅಂತ ಪುರೋಹಿತರು ಹೇಳಿದ್ದಾರೆ. ನೀವು ಬರ್ದೇ ಇದ್ರೆ ಊರು ಸರ್ವನಾಶ ಆಗಿ ಹಾಳು ಬಿದ್ದು ಊರಾಗತ್ತಮ್ಮ. ಬಂದ್ರೆ ನಮ್ಮನೆ ಸ್ಮಶಾನ ಆಗುತ್ತೆ, ನಮ್ಮ ಕುಟುಂಬಕ್ಕೆ ಅನಿಷ್ಟ ಆಗುತ್ತೆ. ದೇವಿಪುರದ ಭವಿಷ್ಯ, ನಮ್ಮ ಹೆಂಡತಿ ಮಕ್ಕಳ ಪ್ರಾಣ ನಿಮ್ಮ ಕೈಲೇ ಇದೆಯಮ್ಮ. ದಯವಿಟ್ಟು ಆಗಲ್ಲ ಅನ್ಬೇಡಿಮ್ಮ. ನಾವು ಬರೋಕ್ಕಾಗಲ್ಲ ಅಂತ ದೊಡ್ಡವರೇ ಹೇಳಿದ್ರಲ್ಲ, ಇನ್ನು ನೀವು ಹೊರಡಿ. ಯಾರು ಡ್ಯಾಡ್? ಯಾವುದೋ ವಿಲೇಜಿಂದ ಬಂದಿದ್ದಾರೆ. ಅಲ್ಲಿರೋ ಟೆಂಪಲ್ ಅಲ್ಲಿ ನಮ್ಮ ಫ್ಯಾಮಿಲಿ ಯಾವುದೋ ಫಂಕ್ಷನ್ ಮಾಡ್ಬೇಕಂತೆ. ನೋ 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 ನೋ, ಅದೆಲ್ಲ ಟೈಮ್ ವೇಸ್ಟ್, ಕಳಿಸ್ಬಿಡಿ. ನೀವು ಬರ್ತೀರೋ ಅನ್ನೋ ನಂಬಿಕೆಯಿಂದ ಧ್ವಜಸ್ತಂಭ ಪುನರ್ ಪ್ರತಿಷ್ಠೆಗೆ ಮುಹೂರ್ತ ಕೂಡ ಇಟ್ಕೊಂಡು ಬಂದಿದೀವಪ್ಪ. ಡಿಸೆಂಬರ್ ತಿಂಗಳು ಕೊನೆಯಲ್ಲಿ ಮುಹೂರ್ತ ಇಟ್ಟಿದೀವಪ್ಪ. ಮಾರ್ಗಶಿರ ಚತುರ್ದಶಿಯಂದು ಡಿಸೆಂಬರ್ ತಿಂಗಳಲ್ಲಿ ಬೆಳಗ್ಗೆ 10:45 ನಿಶ್ಚಯ ತಾಂಬೂಲಾನ ಬದಲಾಯಿಸಿಕೊಳ್ಳೋದಿಕ್ಕೆ ಶುಭ ಮುಹೂರ್ತವನ್ನು ಹಿರಿಯರು ಸೇರಿ ನಿರ್ಧರಿಸಿದ್ದಾರೆ.
ಅವತ್ತಂತೂ ಆಗೋದೇ ಇಲ್ಲ. ಅವತ್ ನನ್ನ ಮಗನ್ ನಿಶ್ಚಿತಾರ್ಥ ಇದೆ. ನಿಮ್ಮ ಮನೆ ಕಾರ್ಯ, ದೈವ ಕಾರ್ಯ ಒಂದೇ ದಿನ ಒಂದೇ ಮುಹೂರ್ತದಲ್ಲಿ ನಡೀತಿದೆ ಅಂದರೆ ಅದು ಅಮ್ಮನವ್ರ ಮಹಿಮೆ ಹೊರತು ಬೇರೇನೂ ಇಲ್ಲಮ್ಮ. ಹೌದಮ್ಮ, ಇಷ್ಟು ವರ್ಷ ಆ ಗುಡಿ ಪೋಷಣೆ ಮಾಡಿರೋ ನಿಮ್ಗೋಸ್ಕರನೇ ಇದೆಲ್ಲ ಆಯ್ತೇನೋ. ನಿಮ್ಗೆ ಒಳ್ಳೇದಾಗ್ಲಿ ಅಂತಾನೆ ಆ ಅಮ್ಮವರು ಹೀಗೆ ಕರ್ಸ್ಕೊಳ್ತಿದ್ದಾಳೇನೋ. ಅವಳ ಸಮಕ್ಷಮದಲ್ಲಿ ಮನೆ ಶುಭ ಕಾರ್ಯ ನಡೀಲಿ ಅಂತ ಅಮ್ಮವರು ಆಸೆ ಪಡ್ತಿರ್ಬಹುದು. ಹೇ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಅಮ್ಮನವ್ರು ಆಸೆ ಪಡೋದು ಅಂದ್ರೇನು, ಅಲ್ಲಿ ಎಂಗೇಜ್ಮೆಂಟ್ ಮಾಡೋದು ಅಂದ್ರೇನು? ಹೊರಡಿ, ನಾವೆಲ್ಲೂ ಬರಲ್ಲ. ನಾವು ಬರ್ತೀವಿ. ನೀವು ಹೇಳ್ತಿರೋದು ನಿಜಾನಾ ಅಮ್ಮ? ಹೌದು. ಧ್ವಜಸ್ತಂಭ ಪುನರ್ ಪ್ರತಿಷ್ಠೆಗೆ ಏರ್ಪಾಡು ಮಾಡ್ಕೊಳ್ಳಿ. ಅಮ್ಮ, ಏರ್ಪಾಟಲ್ಲಿ ಏನೂ ಲೋಪ ಇಲ್ದ ಹಾಗೆ ನೋಡ್ಕೋತೀವಮ್ಮ. ಎಲ್ಲ ನಾವೇ ನೋಡ್ಕೋತೀವಿ. ಗುಡಿ ಕಟ್ಟೋ ತೋರಣದಿಂದ ಹಿಡಿದು ಅಮ್ಮ ಅವ್ರಿಗೆ ಹಾಕೋ ಮೇಲ್ವಸ್ತ್ರ, ಅಭಿಷೇಕ, ಪಟ್ಟೆ ಪೀತಾಂಬರ, ಪುಷ್ಪಾಲಂಕಾರ, ಅರಿಶಿನ, ಕುಂಕುಮ, ಪೂಜೆಗಳು, ಯಾಗಗಳು, ಹೋಮ, ನೈವೇದ್ಯ, ಆರತಿ ಎಲ್ಲ ನಮ್ದೇ. ಅಷ್ಟೇ ಅಲ್ಲ, ಅದಾದ್ಮೇಲೆ ಭಕ್ತರಿಗೆ ಅನ್ನದಾನ, ವಸ್ತ್ರದಾನ ಎಲ್ಲ ನಮ್ಮ ವಂಶಕ್ಕೆ ವಾರಸ್ದಾರ ಆದ ಈ ಸೂರ್ಯ ವಂಶದ ಜೈಸೂರ್ಯನೇ ಕೈಯಾರೆ ನಡೆಸ್ಕೊಡ್ತಾನೆ. ಬರ್ತೀವಮ್ಮ. ಒಳ್ಳೇದು. ಅಜ್ಜಿ, ಯಾಕೆ ಅವ್ರಿಗೆ ಬರ್ತೀವಿ ಅಂತ ಒಪ್ಕೊಂಡ್ರಿ? ನಾವು ದೇವಿಪುರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೇ ನೀನು ನಿಶ್ಚಿತಾರ್ಥ ಮಾಡೋದು. ವಾಟ್ ಅಜ್ಜಿ, ನನ್ನ ದೇವರು ದೇವಸ್ಥಾನನೆಲ್ಲ ನಂಬಲ್ಲ ಅಂತ ನಿಂಗೆ ಗೊತ್ತಿಲ್ವ ಅಜ್ಜಿ? ಅಲ್ಲದೆ ಇದು ನನ್ನ ಎಂಗೇಜ್ಮೆಂಟ್. ಐ ಕಾಂಟ್ ಅಜ್ಜಿ. ಬೇಕಾದ್ರೆ ನನ್ನ ಎಂಗೇಜ್ಮೆಂಟ್ ಮುಗಿದ್ಮೇಲೆ ನೀವೆಲ್ಲ ಸೇರಿ ಹೋಗಿ ಬನ್ನಿ. ಇಲ್ಲ, ಎಲ್ಲರೂ ಹೋಗ್ತಿದ್ದೀವಿ. ನಿರ್ಧಾರ ಮಾಡಿರೋ ಮುಹೂರ್ತಕ್ಕೆ ನಮ್ಮ ಕಾರ್ಯ, ದೇವಿ ಕಾರ್ಯನೂ ಮಾಡ್ತಿದ್ದೀವಿ ಅಷ್ಟೇ. ಅಜ್ಜಿ ಪ್ಲೀಸ್, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನನ್ನ ಟೈಮ್ ವ್ಯಾಲ್ಯೂ ನಿಮ್ಗೆ ಗೊತ್ತಿಲ್ಲ. ಡೋಂಟ್ ಕಿಲ್ ಮೈ ಟೈಮ್. ಹೇಳಿ ಡ್ಯಾಡಿ. ನಿಮ್ಮ ಅಜ್ಜಿ ಏನು ಹೇಳ್ತಾರೋ ಅದನ್ನ ಕೇಳಿ ಜೈ. ಓಹ್ ಡ್ಯಾಡ್, ನೀವು ಕೂಡ ಏನಿದು? ನೀನ್ ಹೇಳಿದ ಸಂಬಂಧನ ನಾವು ಬೇಡ ಅನ್ಲಿಲ್ವಲ್ಲ, ಹಾಗೆ ನಮ್ಮ ಮಾತುನು ಬೇಡ ಅನ್ಬೇಡ. ಹಾಗಲ್ಲ ಅಜ್ಜಿ, ಅದು ಇನ್ನೇನು ಮಾತಾಡ್ಬೇಡ. ಆ ಊರಲ್ಲಿ 100 ಎಕರೆ ಜಮೀನಿರೋ ಜಮೀನ್ದಾರರು ನಾವು. ಆ ಗುಡಿಗೆ ಧರ್ಮದರ್ಶಿಗಳು. ಹಾಗಿದ್ದಾಗ ನಮ್ ಕೈಯಾರೆ ಶುಭ ಕಾರ್ಯ ನಡೀಲಿ ಅಂತ ಆ ಊರಿನ ಗ್ರಾಮಸ್ಥರು ಆಸೆ ಪಡ್ತಿದ್ದಾರೆ. ಅಮ್ಮನ ಆಜ್ಞೆ ಆದ್ಮೇಲೆ ನಾವು ಹೋಗದೆ ಇರಬಾರ್ದು. ಓಕೆ, ನಿಮ್ಮಿಷ್ಟ. ಆದ್ರೆ ಹಳ್ಳಿಲೆಲ್ಲೋ ನಿಶ್ಚಿತಾರ್ಥ ಅಂದ್ರೆ ರೂಪಾ ಶ್ರೀನಿವಾಸ್ ಒಪ್ಕೋತಾರ? ಎಲ್ಲಾರನ್ನೂ ಆ ಅಮ್ಮನೇ ಕರ್ಸ್ಕೋತಾಳೆ. ಓಕೆ ಜನಾರ್ದನ್ ಅವರೇ, ವೆನ್ಯೂ ಎಲ್ಲಾದ್ರೂ ನಮ್ಗೇನು ಅಭ್ಯಂತರ ಇಲ್ಲ. ಜೊತೆಗೆ ದೈವ ಕಾರ್ಯ ಅಂತಿದ್ದೀರಾ, ಹಾಗೆ ಆಗ್ಲಿ ಬಿಡಿ. ಓಕೆ ಬಾಯ್. ಯಾರು ಮಾಮ್? ನಿನ್ನ ಭಾವಿ ಮಾವನವರು. ಏನು ವಿಷಯ? ಎಂಗೇಜ್ಮೆಂಟ್ನ ಅವ್ರೂರಲ್ಲೇ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಯಾವ ಊರು? ದೇವಿಪುರ. ಅದೆಲ್ಲಿದೆ? ಹಾಸನದಿಂದ ಮೈಸೂರಿಗೆ ಬರೋ ರಸ್ತೆನಲ್ಲಿ ಯಾವುದೋ ಹಳ್ಳಿಯಿಂದ ಎಕ್ಸಾಕ್ಟ್ಲಿ 15 ಕಿಲೋಮೀಟರ್ ಹೋದರೆ ಅಲ್ಲಿ ಯಾವುದೋ ಹಳ್ಳಿ. ಹಾಂ, ಮೈಲಾಪುರದಿಂದ ರೈಟ್ ತಗೊಂಡ್ರೆ ಒಂದು 25 ಕಿಲೋಮೀಟರ್ಸ್ ಹೋದ್ರೆ. ಕೇಳೋದಕ್ಕೆ ಇಷ್ಟು ಕಷ್ಟ ಆಗ್ತಿದೆ, ಇನ್ನು ಹೋದ್ರೆ ಇನ್ನೇನಾಗುತ್ತೋ. ಸಮ್ಮರ್ ಹಾಲಿಡೇಸ್ಗೆ ಸೌತ್ ಆಫ್ರಿಕಾಗೆ ಹೋದಾಗುತ್ತೆ. ಅಭಿ, ಮಾವ ಹೇಳಿದ್ದು ಕರೆಕ್ಟ್. ಆ ಹಳ್ಳಿಲಿ ಏನಿದೆ ಅಂತ ಅಲ್ಲಿಗೆ ಹೋಗಿ ಎಂಗೇಜ್ಮೆಂಟ್ ಮಾಡ್ಕೋಬೇಕು. ವಿಲೇಜಸ್ ಬಗ್ಗೆ ನಿನ್ಗೇನ್ ಗೊತ್ತು? ಐ ನೋ ಮಾಮ್. ದೇರ್ ಆರ್ ನೋ ಸ್ಟಾರ್ ಹೋಟೆಲ್ಸ್, ನೋ ಪಬ್ಸ್, ನೋ ಪವರ್, ಬ್ಯಾಡ್ ವೆದರ್, ಸ್ಮೆಲ್, ಡಸ್ಟ್, ಅನ್ಎಜುಕೇಟೆಡ್ ಪೀಪಲ್, ಅನಿಮಲ್ಸ್, ಮಡ್. ನೋ 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 ನೋ, ಐ ಡೋಂಟ್ ಲೈಕ್ ಡರ್ಟಿ ವಿಲೇಜಸ್. ಸಿ ಐ ಟು ನಮ್ಮ ಮೆಟ್ರೋ ಸಿಟಿಯಲ್ಲಿ ಆ ಹಾಳು ಬಿದ್ದಿರೋ ವಿಲೇಜಲ್ಲಿ ಒಂದ್ಸಲ ನೋಡಿದ್ರೆ ಅಲ್ವಾ ಬೇಬಿ ಅದು ಒಳ್ಳೇದೋ ಕೆಟ್ಟದೋ ಗೊತ್ತಾಗೋದು. ವಿಲೇಜ್ ನೋಡ್ಬೇಕು ಅಂದ್ಕೊಂಡ್ರೆ ಇಂಟರ್ನೆಟ್ ಅಲ್ಲಿ ಕೂಡ ನೋಡ್ಬೋದಕ್ಕ. ಇಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿ ಎಂಗೇಜ್ಮೆಂಟ್ ಮಾಡಿ ನೋಡೋದೇನ್ ಬೇಡ. ಎಕ್ಸಾಕ್ಟ್ಲಿ ಮಾಮ್. ಸಿಟಿಲಿ ಇಂಥ ಸ್ಟಾರ್ ಹೋಟೆಲ್ಸ್ ಇರುವಾಗ ಯಾವ ಫೆಸಿಲಿಟೀಸ್ ಇಲ್ದಿರೋ ಆ ಹಳ್ಳಿಗೆ ಹೋಗೋದು ಫೂಲಿಶ್ನೆಸ್. ಟೋಟಲ್ ಟೈಮ್ ವೇಸ್ಟ್, ಐ ಟೆಲ್ ಯು. ನೋ ಬೇಬಿ, ಮದ್ವೆ ಹೇಗೂ ಸಿಟಿಲೇ ಮಾಡ್ತೀವಲ್ಲ, ಫಾರ್ ಅ ಚೇಂಜ್
ಎಂಗೇಜ್ಮೆಂಟ್ ಹಳ್ಳಿಲೇ ಯಾಕೆ ಮಾಡಬಾರ್ದು? ಈಗೀಗ ಕೆಲವು ಸೆಲೆಬ್ರಿಟೀಸ್ ಕೂಡ ಸಿಟಿ ಲೈಫ್ ಬೋರ್ ಅಂತ ಹಳ್ಳಿಗೆ ಹೋಗಿ ಅಲ್ಲಿ ಫ್ಯಾಮಿಲಿ ಫಂಕ್ಷನ್ ಮಾಡ್ತಿದ್ದಾರೆ. ಅದೊಂದು ನ್ಯೂ ಟ್ರೆಂಡ್ ಕೂಡ ಆಗಿದೆ. ವೈ ಡೋಂಟ್ ವಿ ಗೋ ಫಾರ್ ದ್ಯಾಟ್? ಮಾಮ್ ಪ್ಲೀಸ್ ಡೋಂಟ್ ಟ್ರೈ ಟು ಕನ್ವಿನ್ಸ್ ಮೀ. ಬೇರೆ ಎಲ್ಲಾ ವಿಷಯದಲ್ಲೂ ನನಗೆ ಇಷ್ಟ ಇರೋದನ್ನೇ ಮಾಡಿ ಒಂದು ವೆಡ್ಡಿಂಗ್ ವಿಷಯಕ್ಕೆ ಯಾಕೆ ಇಷ್ಟು ಕಾಂಟ್ರವರ್ಸಿ ಮಾಡ್ತಿದ್ಯಾ? ಛೇ, ಈ ಮದ್ವೆ ಫಿಕ್ಸ್ ಆದಾಗಿಂದ ಹೀಗೆ ಆಗ್ತಿದೆ. ಹೌದಕ್ಕ, ನನಗೂ ಸರಿ ಅನಿಸ್ತಿಲ್ಲ. ನೀನ್ ಈ ಸಂಬಂಧ ಒಪ್ಕೊಂಡು ತಪ್ಪು ಮಾಡಿದೆ ಅನಿಸ್ತಿದೆ. ನೀನ್ ಸುಮ್ಮನೆ ಇರ್ತೀಯ ಸ್ವಲ್ಪ? ಇಲ್ಲಿಗೆ ನಿಲ್ಸು ಅಂತ ನಾನು ಕೂಡ ಹೇಳ್ತಿದ್ದೀನಿ. ಅವ್ರ ಗಂಡಿನ ಕಣ್ಣವ್ರಾದ ಮಾತ್ರಕ್ಕೆ ಅವ್ರು ಹೇಳಿದ್ನೆಲ್ಲ ಮಾಡ್ಬೇಕಾ? ನಿತ್ಯ, ನೀನ್ ಹೂ ಅನ್ನು ಈಗಲೇ ಜೈಗೆ ಕಾಲ್ ಮಾಡಿ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಅಂತ ಹೇಳ್ತೀನಿ. ಏಯ್, ಇನ್ನೊಂದು ಮಾತಾಡಿದ್ರೆ ನಿನ್ನ ಇಲ್ಲೇ ಕೊಂದು ಹಾಕ್ತೀನಿ. ನಿತ್ಯ, ನೀನೇನ್ ಹೇಳ್ತೀಯಾ? ಎಂಗೇಜ್ಮೆಂಟ್ ಸಿಟಿಲೇ ಇರುತ್ತೆ ಅಂತ ಆಲ್ರೆಡಿ ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದ್ದೀನಿ. ಈಗ ಡಿಸಪಾಯಿಂಟ್ ಮಾಡಕ್ ಆಗಲ್ಲ ಮಾಮ್. ಪ್ಲೀಸ್ ಚೇಂಜ್ ದ ವೆನ್ಯೂ. ಸಾರಿ ಬೇಬಿ, ಒಂದ್ಸಲ ವಿಲೇಜ್ಗೆ ಬಂದ್ರೆ ನೀನು ನಿನ್ ಮೈಂಡ್ನ ಚೇಂಜ್ ಮಾಡ್ಕೋತೀಯ. ನಿನ್ ಫ್ರೆಂಡ್ಸ್ ಕೂಡ ಫ್ರೆಶ್ ಆಗಿ ಫೀಲ್ ಆಗ್ತಾರೆ. ಅಲ್ಲದೆ ಜಯಮನೆಯವರು ಅಲ್ಲೇನೋ ದೈವ ಕಾರ್ಯ ಕೂಡ ಪ್ಲಾನ್ ಮಾಡಿದ್ದಾರೆ. ನಾವ್ ಬೇಡ ಅಂದ್ರೆ ಚೆನ್ನಾಗಿರಲ್ಲ, ಅರ್ಥ ಮಾಡ್ಕೋ. ಏನ್ ಮಾಮ್, ನನ್ಗೆ ಹೇಳ್ದೆ ನೀನು ವೆಡ್ಡಿಂಗ್ ಅನೌನ್ಸ್ ಮಾಡಿದ್ದು. ಜೈನ ನಾನು ಮೀಟ್ ಆಗ್ಬೇಕು ಅನ್ಕೊಂಡ್ರು ಮೀಟ್ ಆಗದೆ ಇದ್ದಿದ್ದು. ಈಗ ಎಂಗೇಜ್ಮೆಂಟ್ ಪ್ಲೇಸ್ ಶಿಫ್ಟ್ ಆಗಿದ್ದು. ಎಲ್ಲ ನನಗೆ ಎಗೇನ್ಸ್ಟ್ ಆಗಿ ನಡೀತಿದೆ ಅನಿಸ್ತಾ ಇದೆ. ನಾಳೆ ಆ ವಿಲೇಜಲ್ಲಿ ಎಂಗೇಜ್ಮೆಂಟ್ ಏನಾಗುತ್ತೋ ಏನೋ. ಎನಿವೇ, ನಿಮ್ಮಿಷ್ಟ ಮಾಮ್. ಅಕ್ಕ, ಎಲ್ಲ ಬಿಟ್ಟು ದೇವಿಪುರದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ಯಾಕೆ? ಜರ್ನಿಗೆ ರೆಡಿ ಮಾಡಬೇಕು, ಎಲ್ಲರನ್ನು ಮ್ಯಾನೇಜ್ ಮಾಡಬೇಕು. ನಂಗೆ ತುಂಬ ಕೆಲಸ ಇದೆಯಪ್ಪ. ಅದ್ಯಾಕೆ ತಲೆ ಕತ್ತರಿಸೋ ಹಾಗೆ ಈರುಳ್ಳಿನ ಕತ್ತರಿಸ್ತಿದ್ಯಾ? ಅವಳು ನನ್ನ ಕೈಗೆ ಸಿಗ್ಬೇಕು. ಅವಳು ಕುದ್ಕೆ ನಾ ಹಿಂಗೆ 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 ಕತ್ತರಿಸ್ಬಿಡ್ತೀನಿ. ಯಾರೇ? ಇನ್ಯಾರು? ಆ ಚೀಟಿ ಮನೆ ರಾಣಿ. ಅವಳು ಸಾವು ಯಾವತ್ತಿದ್ರು ನನ್ನ ಕೈಯಿಂದಾನೆ. ಹೋಗ್ಲಿ ಬಿಡೆ, ಅವ್ರವ್ರ ಪಾಪನ ಅವರೇ ಹೊತ್ಕೊಂಡು ಹೋಗ್ಬೇಕೆ? ಏನ್ ಹೊತ್ಕೊಂಡು ಹೋಗೋದು? ಅವಳು ಹೊತ್ಕೊಂಡು ಹೋಗಿದ್ದು ಪಾಪನಲ್ಲ, ಜನರ ದುಡ್ಡನ್ನ. ಒಂದ ಎರಡ 80,000 ಹೊತ್ಕೊಂಡೋದ್ಲು ಆ ಕಳ್ಳಿ. ಎಲ್ಲಾರ್ದು ಸೇರ್ಸಿದ್ರೆ 10 ಲಕ್ಷ ಆಗ್ಬೋದು. ಅನ್ಯಾಯದ ದುಡ್ಡು ನಮ್ಮ ಹತ್ರ ಎಷ್ಟಿದ್ರು ಅದಿರತ್ತಾ? ಅವಳು ಮತ್ತೆ ಭಿಕ್ಷೆ ಎತ್ತೋದು ತಪ್ಪಲ್ವೇ? ಅವಳಿಗದು ಅನ್ಯಾಯ ಅಲ್ಲ. ಈಗ ನಮ್ ಜೀವನ, ಈಗ ನಾವಿರೋ ಕಷ್ಟದಲ್ಲಿ ಆ ದುಡ್ಡಿದ್ದಿದ್ರೆ ಎಷ್ಟು ಸಹಾಯ ಆಗ್ತಿತ್ತು. ನಿನ್ ಟೆಸ್ಟ್ಗಾದ್ರೂ ಉಪಯೋಗ ಆಗ್ತಿತ್ತು. ಛೇ, ಹೋಗಿರೋ ದುಡ್ಡಿಗೆ ಎಷ್ಟು ಹತ್ರ ಏನ್ ಲಾಭ ಹೇಳು? ನಮಗ್ ಪ್ರಾಪ್ತಿ ಇಲ್ಲ ಅಂತ ಅನ್ಕೋಬೇಕಷ್ಟೇ. ಗಂಗಾ, ಆ ರಾಣಿನಲ್ಲ, ಮೊದಲು ಈ ಬಾಲಕತ್ನ ಕಡಿಬೇಕು. ಗಂಗಾ, ನಿನ್ನ ನನ್ ಮೇಲೆ ಯಾಕೆ ಕೋಪ? ನನಗೆ ಯಾಕೆ ಕತ್ತಿ ಹಿಡ್ಕೊಂಡಿದ್ಯಾ? ಮತ್ತೇನಿಲ್ಲ, ಏನೋ ನನ್ ಕುತ್ತಿಗೆ ತಾಲಿ ಕಟ್ಟಿರೋ ಅಂತಾರ ಕರಿತಾ ಇದ್ಯಾ? ನಿಮ್ಮಮ್ಮ ಹೆಸರಿಟ್ಟಿದ್ದು ಕರಿಯಕ್ಕೆ ತಾನೇ ಅಲ್ವಾ ಅತ್ತೆ? ಅತ್ತೆ ಅಂತೀಯಾ? ಅದೇ ಆಂಟಿ ಆಂಟಿ. ನಿನ್ ಮುಖಕ್ಕೆ ಇಂಗ್ಲಿಷ್ ಬೇರೆ ಕೇಳು. ಯಾಕೆ ಬಂದೆ? ದುಡ್ಡು ಕೊಡ್ತೀನಿ ಅಂದ್ರೆ ಫ್ರೀಯಾಗಿ ಬೇಡ, ಕೆಲಸ ಮಾಡ್ತಾಗತ್ತೀನಿ ಅಂದಲ್ಲ. ಏನ್ ಕೆಲ್ಸ? ಪಕ್ಕದೂರಲ್ಲಿ ಹೂ ಕಟ್ಟೋ ಕಾಂಟ್ರಾಕ್ಟ್ ಬಂದೈತೆ. ಪಕ್ಕದೂರಲ್ಲ? ಹೌದು, ದೇವಿಪುರದಲ್ಲಿ. ಧ್ವಜಸ್ತಂಭ ನಿಲ್ಲಿಸ್ತಾವ್ರಂತೆ. ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡ್ಬೇಕು ಅಂದ್ರು. 2 ದಿನ ಆಗ್ಬೋದು. ಎಷ್ಟ್ ಕೊಡ್ತೀಯಾ? ಬೇರೆಯವ್ರಿಗಾದ್ರೂ 300 ರೂಪಾಯಿ ಕೊಡ್ತೀನಿ. ನೀನ್ ನನಗೆ ಸ್ಪೆಷಲ್ ಅಲ್ವಾ, ನಿಂಗೆ 500 ರೂಪಾಯಿ ಕೊಡ್ತೀನಿ. ನಾನೇ ಸ್ಪೆಷಲು? ಅದೇ ಆಂಟಿಗೆ ಹುಷಾರಿಲ್ವಲ್ಲ, ಆಸ್ಪತ್ರೆ ಖರ್ಚಿಗೆ ಬೇಕಾಯ್ತದೆ ಅಂತ. ಬೇಕಾಗಿಲ್ಲ, ಎಲ್ರು ತರಾನೇ ನಾನು. ಅವ್ರಿಗೆ ಎಷ್ಟು ಕೊಡ್ತೀಯೋ ನನಗೂ ಅಷ್ಟೇ ಕೊಡು. ನೀನ್ ಬೇಡ ಅಂದ್ರೆ ಬಿಟ್ಬಿಡ್ತಿದ್ನಾ? ಹಂಗಾದ್ರೆ ನೀ ಬತ್ತೀಯಾ ಅನ್ನು? ಬೇಡ ಬಾಲು. ಹೋಗ್ತೀನಮ್ಮ. ಎಲ್ಲಿಗೆ ಹೋಗ್ತೀಯೇ? ನಿನ್ನ ಯಾವತ್ತಾದ್ರೂ ಕೆಲ್ಸ ಕಳ್ಸಿದಿನಾ? ಇಲ್ಲಿ ನೋಡು ಬಾಲು, ಪಕ್ಕದೂರಲ್ಲಿ ಬೇಡ,
ಇದೇ ಊರಲ್ಲಿ ಏನಾರ ಕೆಲಸ ಇದ್ರೆ ಹೇಳು, ನಾನ್ ಬರ್ತೀನಿ. ಹಾ, ಮೊನ್ನೆ ಕೆಲ್ಸಕ್ಕೆ ಹೋದಾಗ ತಲೆ ಸುತ್ತ ಬಿದ್ದಿದ್ದು ಸಾಲ್ದ? ದೇಹದಲ್ಲಿ ಶಕ್ತಿನೇ ಇಲ್ಲ, ಕೆಲ್ಸಕ್ಕೆ ಹೋಗ್ತಾಳಂತೆ ಕೆಲ್ಸಕ್ಕೆ. ನನ್ ಮೈಯಾಗ ಉಸಿರಿರೋ ತನಕ ನಿನ್ ಕಷ್ಟ ಪಡಕ್ ಬಿಡಲ್ವೇ? ಆ ಉಸಿರನ್ನ ಕಾಪಾಡೋದಕ್ಕೆ ನಾನು ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಮ್ಮ. ಅದ್ ಹಂಗಲ್ವೇ, ನಿನ್ನನ್ ಒಂಟಿಯಾಗಿ ಯಾವತ್ತೂ ಎಲ್ಲಿಗೂ ಕಳ್ಸಿಲ್ಲ. ಇವಾಗ ಹೆಂಗೆ ಕಳ್ಸ್ಲಿ? ದುಡ್ಡು ಬೇಡ, ಏನು ಬೇಡ, ಕೆಲ್ಸನೂ ಬೇಡ. ದುಡ್ಡು ಬೇಡ ಅಂದ್ರೆ ನಿಂಗೆ ಹುಷಾರಾಗೋದು ಹೇಗೆ? ಪಕ್ಕದೂರು ಅಂದ್ರೆ ಪಕ್ಕದ ದೇಶ ಅಲ್ಲ. ನನ್ಗೇನು ಭಯ ಇಲ್ಲ ಅಮ್ಮ. ನನಗ್ ಭಯ ಆಗ್ತಿದೆ ಕಣೆ. ಯಾಕತ್ತೆ ಭಯ? ಜಿಂಕೆ ಮುಂದೆ ಹುಲಿ ಬಂದ್ರುವೆ ಪ್ರಾಣ ಹೋಗೋದು ಜಿಂಕೆದೆ ಅನ್ನೋ ಹಂಗೆ ಗಂಗಾ ಬಂದ್ರೆ ಬೇರೆಯವ್ರಿಗೆ ಡ್ಯಾಮೇಜ್ ಆಯ್ತದೆ. ಗಂಗನ್ ಇಮೇಜ್ಗೆ ಏನಾಗಲ್ಲ. ಜೊತೆಗೆ ಯಾರವ್ರು ಹೇಳಿ? ಒಂದು ಗುದ್ದಿದ್ರೆ ತಲೆ ಚಿಪ್ಪ ಎಗ್ರೋಗ್ಬೇಕು. ಏನ್ ಮಾತಾಡ್ತೀಯೋ? ಕಾಲ್ ಕಿತ್ತು ಕೈ ಕೊಟ್ಬಿಡ್ತೀನಿ, ಸುಮ್ನೆ ನಿಂತ್ಕೋ. ಅದ್ಯಾಕೆ ಹಂಗೇಳಿ ನಿಮ್ಮ ಅಮ್ಮಂಗೆ ಧೈರ್ಯ ಹೇಳ್ತಿದ್ದೆ. ಸರಿ ಬಿಡು, 2 ದಿನಕ್ಕಾಗೋಷ್ಟು ಬಟ್ಟೆ ತಗೊಂಡು ರೆಡಿ ಆಗಿರು, ಆಟೋ ತಗೋಬತ್ತೀನಿ. ಬರ್ರಲ್ಲೇ. ಅಮ್ಮ ಅಮ್ಮ ಅಮ್ಮ, ನಿಲ್ಲಣ. ಏನಿದು ಏನಿದು ಅಂತ ನೀನು ಹಠ ಹಿಡಿದು ಕೆಲಸ ಕೊಡಿಸಿದ್ದಲ್ದೆ ಗಂಗನ್ ಮಾತು ಕೇಳೋದು ಅಂದ್ರೆ ಏನಣ್ಣ? ಇವೆಲ್ಲ ಅವಳ ದೇವಿಪುರ ಕರ್ಕೊಂಡು ಹೋಗಕ್ಕಂತ ಕಂಡ್ಲ. ಅಲ್ಲಿ ಹೋದ್ಮ್ಯಾಕ ಐತಿ ಅವಳಿಗೆ. ಏನ್ ಮಾಡೋದಲ್ಲಿ? ಹೂ ಕಟ್ಟದಷ್ಟೇ. ಹೂವು ಜೊತೆಗೆ ಅವಳಿಗೆ ಕೆಲಸ, ಅವಳ ಜೊತೆ ನನಗೆ ಕೆಲಸ. ಆ ಕೆಲಸ ಏನು ಅಂತ ಹೇಳೋಣ. ದೇವಿಪುರದಲ್ಲಿ ಗಂಗನ್ಗೆ ಮುಹೂರ್ತ ಇಟ್ಟಿದ್ದೀನಿ ಕಂಡ್ರಲ್ಲ. ಅಲ್ಲಿ ಮಹಾ ಅದ್ಭುತನೇ ನಡೀತದೆ, ನೀವೇ ನೋಡ್ತೀರಿ. ಏನ್ಲ ಇವನು ಮುಹೂರ್ತ ಗೀರ್ತ ಅಂತವನೇ? ಏನ್ ಮಾಡ್ತಾನಂತೆ ನೋಡೋಣ. ನನಗೆ ಗೊತ್ತು ಸರ್, ನೀವು ಏನು ಯೋಚನೆ ಮಾಡ್ತಿದ್ದೀರಾ ಅಂತ. ಏನ್ ಗೊತ್ತು? ಈ ದೊಡ್ಡವ್ರದೆಲ್ಲ ಹಳೆ ಕಾಲದ ಯೋಚನೆ ಸರ್. ಈಗಾದ್ರೆ ನಿಮ್ಮ ಸ್ಟೇಟಸ್ಸು ವ್ಯಾಲ್ಯೂ ಏನಾಗಬೇಕು? 5 ಸ್ಟಾರ್ ಹೋಟೆಲಲ್ಲಿ ನಡಿಬೇಕಾದ ನಿಮ್ಮ ಎಂಗೇಜ್ಮೆಂಟ್ನ ಹೋಗಿ ಒಂದು ಮಾಮೂಲಿ ಹಳ್ಳಿಲಿ ಮಾಡ್ತಾರ? ಬಿಸ್ನೆಸ್ ಮ್ಯಾನ್ಗಳನ್ನ ಕರಿಬೇಕಾದ ಫಂಕ್ಷನ್ಗೆ ರೈತರನ್ನ ಕರೀತಾರ? ಅಲ್ಲಿಗೆ ಹೋಗಿ ಬರೋ ಟ್ರಾವೆಲಿಂಗ್ ಎಷ್ಟು ಖರ್ಚಾಗುತ್ತೆ? ಎಷ್ಟು ವರ್ಕಿಂಗ್ ಅವರ್ಸ್ ವೇಸ್ಟ್ ಆಗುತ್ತೆ? ಎಷ್ಟು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಮಾಡ್ಕೋಬೇಕು? ಎಷ್ಟು ಬಿಸ್ನೆಸ್ ಲಾಸ್ ಸರ್? ಇಲ್ಲ ಅಂದ್ರೆ ಅಲ್ಲೇ ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆಗಿದ್ದೀರಾ? ಹೌದು. ಡ್ರಿಂಕಿಂಗ್ ವಾಟರ್ ಸಿಗದಿರೋ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕಟ್ತೀನಿ ಅಂತೀರಾ? ಹೇಗೆ ಸರ್? ದೇವಿಪುರ ನನ್ನ ನೇಟಿವ್ ಅಂತ ಇವತ್ತು ಗೊತ್ತಾಯ್ತು. ಆಹಾ, ನಿಮ್ ಬಗ್ಗೆ ಏನೋ ಅನ್ಕೊಂಡಿದ್ದೆ. ನಿಮ್ಗೆ ಪ್ರೀತಿ ಪ್ರೇಮ ಜಾಸ್ತಿನೇ ಸರ್. ಆದ್ರೂ ತಾಯಿಗೂ ಜನ್ಮಭೂಮಿಗೂ ಎಷ್ಟು ಮಾಡಿದ್ರು ಕಡಿಮೆನೆ ಸರ್. ನೀವು ನಿಮ್ಮ ಊರನ್ನ ನೋಡ್ಬೇಕು ಅನ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು ಸರ್. ಆ ಊರಲ್ಲಿ ನಮ್ಮವ್ರು ಬಿಟ್ಟಿರೋ ಆಸ್ತಿ ನೋಡಕ್ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಪೂರ್ವಜರು ಕಟ್ಸಿರೋ ಗುಡಿ ಇದೆ. ಅದಕ್ಕೋಸ್ಕರ ನಮ್ಮ ಜಾಗನ ಎಷ್ಟೋ ಎಕರೆ ದಾನ ಮಾಡಿದ್ದಾರೆ. ಒಂದು ಗುಡಿಗೆ ಅಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ ವ್ಯವಸಾಯ ಮಾಡೋದಕ್ಕೆ ಇನ್ನೆಷ್ಟು ಭೂಮಿ ಇರ್ಬೋದು. ಆದ್ರೆ ನಾವು ಮಾಡೋದು ವ್ಯಾಪಾರ ಅಲ್ವಾ ಸರ್? ಅಲ್ಲೂ ಅದನ್ನೇ ಮಾಡೋದು. ವೆಯ್ಟ್, ನೀನ್ ಹೇಳೋ ಹಾಗೆ ದೇವಿಪುರ ಎಲ್ಲೋ ದೂರದಲ್ಲಿರೋ ಹಳ್ಳಿ ಅಲ್ಲ, ಹೈವೇಗೆ ಜಸ್ಟ್ 2 ಕಿಲೋಮೀಟರ್ಸ್ ನಿಯರ್ ಅಲ್ಲಿರೋ ಊರು. ಇಲ್ಲಿ ಹೋದ್ರೆ ಹಾಸನ ಬರುತ್ತೆ, ಈ ಕಡೆ ಹೋದ್ರೆ ಬೇಲೂರು. ಈ 2 ಊರಿನ ಮಧ್ಯದಲ್ಲಿದೆ. ಈ ಊರಿಗೆ 20 ಕಿಲೋಮೀಟರ್ಸ್ ವರೆಗೂ ಒಳ್ಳೆ ಸ್ಕೂಲ್ ಆಗ್ಲಿ ಕಾಲೇಜ್ ಆಗ್ಲಿ ಇಲ್ಲ. 50 ಕಿಲೋಮೀಟರ್ ವರೆಗೂ ಪ್ರೈವೇಟ್ ಹಾಸ್ಪಿಟಲ್ಸ್ ಇಲ್ಲ. ಸುತ್ತ ಇರೋ ರೈತರಿಗೆ ಕಬ್ಬು ಮಾರಾಟ ಮಾಡೋದಕ್ಕೆ ಶುಗರ್ ಫ್ಯಾಕ್ಟರಿ ಹತ್ತಿರದಲ್ಲಿಲ್ಲ. ಸಿನಿಮಾ ನೋಡ್ಬೇಕು ಅಂದ್ರೂ ಬೇಲೂರಿಗೋ ಹಾಸನಕ್ಕೋ ಹೋಗ್ಬೇಕು. ಸೊ ನಾವು ಅಲ್ಲಿರೋ ಹೊಲದಲ್ಲಿ ಏನೇನ್ ಮಾಡ್ಬೋದು? ಒಂದು ಮಲ್ಟಿಪ್ಲೆಕ್ಸ್ ಥಿಯೇಟರ್ ಸರ್, ಒಂದು ಕಾರ್ಪೊರೇಟ್ ಹಾಸ್ಪಿಟಲ್ ಸರ್, ಒಂದು ಕಾರ್ಪೊರೇಟ್ ಸ್ಕೂಲ್ ಅಂಡ್ ಕಾಲೇಜ್ ಸರ್, ಇನ್ನೊಂದು ಶುಗರ್ ಫ್ಯಾಕ್ಟರಿ ಸರ್, ಇನ್ನೊಂದು ಸೂಪರ್ ಮಾರ್ಕೆಟ್ನು ಕಟ್ಬೋದು ಸರ್. ದಟ್ಸ್ ವೈ ಅಲ್ಲಿ ಎಂಗೇಜ್ಮೆಂಟ್ಗೆ ಓಕೆ ಅಂದಿದ್ದು. ನಿಮ್ಮ ಎಂಗೇಜ್ಮೆಂಟ್ ಇಂದ ಇಂಥ ಬಿಸ್ನೆಸ್ ಇದೆ ಅಂತ ಗೊತ್ತಿರಲಿಲ್ಲ ಸರ್. ನಮಗ್ ಗೊತ್ತಿರೋದು ಬಿಸ್ನೆಸ್ ಒಂದೇ ನಾಣಿ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ಯಾವ್ದಾದ್ರೂ ಫ್ರೀ ಅಂದ್ರೆ ನಮ್ಮ ಜನ ಓಡೋಡ್ ಬಂದ್ಬಿಡ್ತಾರೆ. ಅವ್ರಿಗಿಂತ 10 ಪಟ್ಟು ಹೆಚ್ಚು ಇವರು, ಸಾಮಾನ್ಯದವರಲ್ಲ. ಸರ್, ನಿಮ್ಮ ಆಲೋಚನೆ ಸೂಪರ್ ಸರ್. ನನಗ್ ಮೊಳೆ ಹೊಡಿಯೋದ್ ಬಿಟ್ಟು ಮನೆಗೆ ಹೋಗಿ ಲಗೇಜ್ ಪ್ಯಾಕ್ ಮಾಡ್ಕೊ. ನಾಳೆ ಬೆಳಿಗ್ಗೆನೆ ಹೊರಡ್ಬೇಕು. ಔಟ್ಡೋರ್ಗ? ನನ್ನ ಹೆಂಡತಿ ಮಾಡಿರೋ ಸೊಪ್ಪಿನ ಸರ್ ಇಲ್ಲ ಅಂದ್ರೆ ನನಗೆ ಊಟನೇ ಹೇಳಿಲ್ವೇ? ಸಿಕ್ಕಾಕೊಂಡಲ್ಲ ಮೀನಾಕ್ಷಿ.